ಕುತೂಹಲ ಕೆರಳಿಸಿದ್ದ ದುಬ್ಬಗುಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಗೆಲುವಿನ ನಗೆ ಬೀರಿದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು. ಕಾಂಗ್ರೆಸ್ ತೆಕ್ಕೆಗೆ ದಬ್ಬಗುಳಿ ಹಾಲು ಉತ್ಪಾದಕರ ಸಹಕಾರ ಸಂಘ. ದಬ್ಬಗುಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗ ಅಭ್ಯರ್ಥಿಗಳು ಹೆಚ್ಚು ಸ್ಥಾನವನ್ನು ಪಡೆಯುವ ಮೂಲಕ ಅಧಿಕಾರದ ಚುಕ್ಕಾಣಿ ಪಡೆದಿದ್ದಾರೆ ಅಂತ ಹಂಚಿಕುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಡಿಸಿ ನರಸಿಂಹಮೂರ್ತಿಯವರು ತಿಳಿಸಿದರು. ತಾಲೂಕಿನ ದಬ್ಬಗುಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಾಲಯದ ಆವರಣದಲ್ಲಿ ಮುಂದಿನ 5 ವರ್ಷಗಳ ಅವಧಿಗೆ ನಡೆದಂತಹ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರನ್ನ ಅಭಿನಂದಿಸಿ ಮಾತನಾಡಿದ ಅವರು, ಶಾಸಕ ಎಚ್.ಸಿ. ಬಾಲಕೃಷ್ಣರವರ ಆಶೀರ್ವಾದದಿಂದಾಗಿ ಬಮೂಲ್ ನಿರ್ದೇಶಕರಾದಂತಹ ಎಚ್.ಎನ್. ಅಶೋಕ್ ರವರ ಸಹಕಾರದಿಂದಾಗಿ ಒಟ್ಟು 9 ನಿರ್ದೇಶಕರ ಸ್ಥಾನಕ್ಕೆ ಪಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು 8 ಸ್ಥಾನವನ್ನು ಗೆಲ್ಲುವ ಮೂಲಕ ಅಧಿಕಾರದ ಚುಕ್ಕಾಣಿಯನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ನೂತನ ನಿರ್ದೇಶಕರಿಗೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಿಸುವ ಸಂಘದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದ್ರು. ಸಾಮಾನ್ಯ ಕ್ಷೇತ್ರದಿಂದ ಗೋವಿಂದಯ್ಯ, ಜಯರಾಮಯ್ಯ, ನಂಜಪ್ಪ, ನರಸಿಂಹಯ್ಯ, ಆರ್. ಪ್ರಕಾಶ್, ಎಂ. ಮಾರೇಗೌಡ ಮತ್ತು ಸಾವಿತ್ರಮ್ಮ ಮಹಿಳಾ ಮೀಸಲಾತಿ ವತಿಯಿಂದ ನೇತ್ರಾವತಿ ಗೌರಮ್ಮ ಚುನಾವಣೆಯ ಮುಖಾಂತರ ಆಯ್ಕೆಯಾದರೆ, ಹಿಂದುಳಿದ ಪ್ರವರ್ಗ ಎ ಮೀಸಲು ಸ್ಥಾನದಿಂದಾಗಿ ಶಿವಣ್ಣ ಎಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಯಾದಂತಹ ಕರ್ತವ್ಯ ನಿರ್ವಹಿಸಿದಂತಹ ರಮೇಶ್ ಶ್ರೀ ವೀರ್ ಅವರು ಘೋಷಣೆ ಮಾಡಿದ್ರು. ತಾವರೆಕೆರೆ ಆರಕ್ಷಕ ಠಾಣೆ ಪೊಲೀಸರು ಯಾವುದೇ ಅಹಿತಕರ ಘಟನೆಗಳನ್ನು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ರು. ಫಲಿತಾಂಶ ಘೋಷಣೆ ಬಳಿಕ ಬೆಂಬಲಿಗರು ಪಟಾಕಿ ಸಿಡಿಸಿ ಜೈಕಾರವನ್ನು ಕೂಗಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದಂತಹ ಎಬಿ ಲೋಕೇಶ್, ಮಲ್ಲಣ್ಣ, ಸುನಿಲ್ ಚಿಕ್ಕೇಗೌಡ, ಶಿವಶಂಕರ ಬೈರೇಗೌಡ, ಹೊಂಬಾಳಮಯ್ಯ ಮತ್ತು ಕಾರ್ಯದರ್ಶಿ ಮುನಿರಾಜ್, ವೆಂಕಟೇಶ್, ಸುರೇಶ್, ಸ್ನೇಹಜೀವಿ ಗೆಳೆಯರ ಬಳಗದ ಸದಸ್ಯರು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಪಡೆದ ಒಟ್ಟು ಮತಗಳ ವಿವರ ಇಂತಿದೆ. ಸಾಮಾನ್ಯ ಸ್ಥಾನದಿಂದ ಗೋವಿಂದಯ್ಯ 28 ಮತಗಳು, ಜಯರಾಮಯ್ಯ ಚಿಕ್ಕಬೈರಯ್ಯ 27 ಮತಗಳು, ಜಯರಾಮಯ್ಯ ನಂಜಪ್ಪ 28 ಮತಗಳು, ಜ್ಯೋತಿಲಕ್ಷ್ಮಿ 27 ಮತಗಳು, ನರಸಿಂಹಯ್ಯ ಆರ್ 28 ಮತಗಳು, ಪ್ರಕಾಶ್ ಎಂ 28 ಮತಗಳು, ಸಿ.ಎಂ. ಬೈರಣ್ಣ 27 ಮತಗಳು, ಬೈರೇಗೌಡ 27 ಮತಗಳು, ಮಾರೇಗೌಡ 28 ಮತಗಳು, ಯಶೋದಮ್ಮ 27 ಮತಗಳು ಹಾಗೂ ಸಾವಿತ್ರಮ್ಮ 28 ಮತಗಳನ್ನು ಪಡೆದಿರುತ್ತಾರೆ. ಮಹಿಳಾ ಮೀಸಲು ಸ್ಥಾನದಿಂದ ಗೌರಮ್ಮ 28 ಮತಗಳು, ನೇತ್ರಾವತಿ 30 ಮತಗಳು, ಪುಟ್ಟ ನರಸಮ್ಮ 27 ಮತಗಳು ಹಾಗೂ ಲಕ್ಷ್ಮಿ ಆರ್ 27 ಮತಗಳನ್ನು ಪಡೆದಿರುತ್ತಾರೆ. ಹಾಗೂ ಈ ಸಂಘದ ಚುನಾವಣಾ ಫಲಿತಾಂಶ ಘೋಷಣೆ ಇಂತಿದೆ. ಸಾಮಾನ್ಯ ಸ್ಥಾನದಿಂದ ಗೋವಿಂದಯ್ಯ, ಜಯರಾಮಯ್ಯ ನಂಜಪ್ಪ, ನರಸಿಂಹಯ್ಯ ಆರ್, ಪ್ರಕಾಶ್ ಎಂ, ಮಾರೇಗೌಡ ಹಾಗೂ ಸಾವಿತ್ರಮ್ಮ ಇವರುಗಳು ಚುನಾಯಿತರಾಗಿರುತ್ತಾರೆ. ಹಾಗೂ ಮಹಿಳಾ ಮೀಸಲು ಸ್ಥಾನದಿಂದ ನೇತ್ರಾವತಿ ಗೌರಮ್ಮ ಚುನಾವಣೆ ಮೂಲಕ ಆಯ್ಕೆಯಾಗಿರುತ್ತಾರೆ. ಶಿವಣ್ಣ ಎಸ್ ರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ತಿಳಿಸುತ್ತೇನೆ. ಇದುವರೆವಿಗೂ ಸಹಕರಿಸಿದ ದಬ್ಬಗುಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಮತದಾರರಿಗೆ, ಅಭ್ಯರ್ಥಿಗಳಿಗೆ, ಗ್ರಾಮಸ್ಥರಿಗೆ, ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಚುನಾವಣೆ ಸಿಬ್ಬಂದಿಗಳಿಗೆ ಹಾಗೂ ಚುನಾವಣಾಧಿಕಾರಿಯವರಿಗೆ ಅಭಿನಂದನೆಗಳನ್ನು. ಹೇಳಿ ಸರ್, ಇವತ್ತು ದಬ್ಬಗುಳಿ ಹಾಲು ಉತ್ಪಾದಕರ ಸಂಘದ ಚುನಾವಣೆ ನಡೆದಿದೆ. ಚುನಾವಣೆ ವಿಚಾರವಾಗಿ ತಮ್ಮಾಜಣ್ಣ ಮತ್ತು ಬಾಲಣ್ಣನವರ ಆಶೀರ್ವಾದದಿಂದ ನಾವು ಸಾಮಾನ್ಯವಾಗಿ 6 ಕಾರು ಗೆದ್ದಿದ್ದೀವಿ. ಸಾಮಾನ್ಯ ಮಹಿಳಾ ಮೀಸಲಾತಿಗೆ 1 ಗೆದ್ದಿದ್ದೀವಿ. ಒಂದು ಸಮ 8 ಆಯಿತು. ಅದರಿಂದ ನಾವು 8 ಸೀಟು ಮೀಸಲಾತಿ ವಿರೋಧ ಆಯ್ಕೆಯಾಗಿದೆ. ಬಾಲಣ್ಣನವರ ಆಶೀರ್ವಾದ ಮತ್ತು ತಮ್ಮಾಜಣ್ಣವರ ಆಶೀರ್ವಾದ ಮತ್ತು ನಮ್ಮೂರ ಗ್ರಾಮದ 6 ಸದಸ್ಯರ ಓಟುಗಳಿಂದ ಅವರ ಸಹಕಾರ ಮತ್ತು ಚಂದ್ರೇಗೌಡ ಸಹಕಾರ, ಎಲ್ಲ ಶಿಕ್ಷಕರು, ಇಲ್ಲಿರ್ತಕ್ಕಂಥ ಲೊಕೇಶನ್ನ
ಗ್ರಾಮಸ್ಥರು ಸುನಿಲ್ ಕುಮಾರ್, ನಮ್ಮ ಸಹಪಾಠಿಯಾದ ಶಿಲ್ಪ, ನಮ್ಮ ಸಿಂಡಿಕೇಟ್ ಶಿಲ್ಪ ಮಲ್ಲಣ್ಣ ಅವರ ನೇತೃತ್ವದಲ್ಲಿ, ನಮ್ಮ ನೇತೃತ್ವದಲ್ಲಿ, ಲೋಕೇಶ್ವರ ನೇತೃತ್ವದಲ್ಲಿ, ತಮ್ಮಣ್ಣ ಬಾಲಣ್ಣ ನಮ್ಮ ಆಶೀರ್ವಾದ ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಅಂತೂ ನಾವು ಬಾಡಿ ರಚನೆ ಮಾಡೋಷ್ಟು 8ಕ್ಕೆ 7 ಗೆದ್ದಿದ್ದೀವಿ. ಟೋಟಲ್ ಎಷ್ಟು ಒಟ್ಟು ಮತದಾರರು ಎಷ್ಟು ಜನ ಇದ್ದರು ಸದಸ್ಯರು? 58 ಮತದಾರರಿದ್ದರು.